ನಾಳೆ ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಗಮನಕ್ಕೆ ಹೇಗೆ ತಂದು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ. ಈ ಸರ್ಕಾರ ಮುಂದೆ ಹೇಗೆ ಸ್ಪಂದನೆ ಮಾಡ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ. ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೀ ವಾಲ್ಮೀಕಿ ಜನಾಂಗ ಅಲ್ಲ, SC ST ಇರ್ಬೋದು, OB ಹಿಂದೂ ಜನಾಂಗ ಇರ್ಬೋದು, ಎಲ್ಲರ ಒಟ್ಟು ಸೆಟ್ಗಳು ತಂದು ಯಾರೋ ತಮ್ಮ ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲದರಲ್ಲಿ ನಮ್ಗೆ ವಿಶೇಷವಾಗಿ ಅಹಿಂದ ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತದೆ. ಅದನ್ನು ವಿಶೇಷವಾಗಿ ಜನತಾ ನ್ಯಾಯಾಲಯದಲ್ಲಿ ಹೋಗಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ವಿಶೇಷ ಚರ್ಚೆ ಮೊನ್ನೆ ಹೇಳಿದ್ರೆ ಅದೇ ಮುಂದುವರಿದ ಹೇಳಿದಿಲ್ಲ. ನಮ್ಮ ಗ್ರೇಟ್ ಟು ದಸರಾ ಬಗ್ಗೆ ಇನ್ನೂ ಒಟ್ಟು ಸರ್ಕಾರ ಗಂಭೀರ ಪರಿಗಣಿಸಿದ್ದು ಗೊತ್ತಿಲ್ಲ ಇನ್ನು. ಯಾಕಂದರೆ ಎಷ್ಟರ ಮಟ್ಟಿಗೆ ಸರ್ಕಾರ ಗೊತ್ತಿಲ್ಲ. ಒಂದು ಬರೀ ಒಬ್ಬರು ಲಾ ಡಿಪಾರ್ಟ್ಮೆಂಟಿಂದ ಗೌರ್ಮೆಂಟ್ ಅಡ್ವೊಕೇಟ್ಗೆ ನೋಟಿಸ್ ಕೊಟ್ಟು ಇದನ್ನು ಯಾಕೆ ನೀವು ಅಬ್ಜೆಕ್ಷನ್ ಹಾಕಿದ್ರೆ ಅಷ್ಟೇ ಕೇಳಿದ್ದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮಗಿನ್ನೂ ನಮ್ಗೆ ಮಾಹಿತಿ ಬಂದಿಲ್ಲ. ಆದಷ್ಟು ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊಳ್ತೀವಿ. ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರಸಿದ್ಧಿಯಾಗಿ ನಮ್ಮ ಜನಾಂಗದ ಎಲ್ಲ ಜನಾಂಗದ ಆಗುವ ನಿಂತು ನೋಡಬೇಕು. ಅವರು ವಿಶೇಷವಾಗಿ ಫೇಕ್ ಸರ್ಟಿಫಿಕೇಟಿಂದ ಭಾಳ ದೊಡ್ಡ ಇದೊಂದು ಗಂಭೀರ ಸಮಸ್ಯೆ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ತೀನಿ. ಮತ್ತು ಶೀಘ್ರದಲ್ಲಿ ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜನಾಂಗಕ್ಕೆ ಮತ್ತೆಲ್ಲ ತುಳಿತವಾದಂಥ ಜನಾಂಗಕ್ಕೆ ಅವರ ನ್ಯಾಯ ರಕ್ಷಣೆ ಕೊಡಬೇಕಂತ ನಮ್ಮ ಮಾಧ್ಯಮ ಮುಖಾಂತರ ಮತ್ತೆ ಮುಖ್ಯಮಂತ್ರಿ ಮನವಿ ಮಾಡ್ತಾರೆ. ಸರ್, ಈ ಸಂಬಂಧಪಟ್ಟಂಗೆ ಏನಾದರೂ ಕಂದಾಯ ಸಚಿವರಿಗೆ ಏನಾದ್ರು ದೂರ ಏನಾದ್ರು ಕೊಡ್ತೀರಾ ಸರ್? ಕೊಟ್ಟಿದೆ. ಅದವರ ನಾನು ಮತ್ತೊಂದ್ಸಲ ಮಾತಾಡಿದ್ದೀನಿ. ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬಿಜಿ ಇದ್ರು, ಆದರೂ ಸಹಿತ ಸ್ಥಳೀಯ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಅವರು ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ಇರ್ಬೋದು, ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು. ಯಾಕಂದ್ರೆ ಅದನ್ನ ಅವರು ನಮಗೆ ಅನಿಸಿದೆ ಅದನ್ನ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅಂತ. ನಿಮ್ದ ತಿಳ್ಕೊಳ್ಳಿ, ಯಾರು ತಿಳ್ಕೊಳ್ಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದೇ ಸಮಾಜದವರು ಇದ್ದಾರೆ. ಸೊ ಅವರು ನೀವು ಇವತ್ತಿನ ದಿನ ಸಭೆ ಕರೆದು ಮಾಡುವಂತ ಪರಿಸ್ಥಿತಿ ನಿರ್ಮಾಣನೇ ಆಗ್ತಿರ್ಲಿಲ್ಲ. ಅವ್ರು ಮನಸ್ಸು ಮಾಡಿದ್ರು. ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಹಂಚಿಕೊಳ್ಳಕ್ಕೆ ಬರೋಲ್ಲ. ಅದನ್ನ ನಾವು ಕ್ಲೋಸ್ ಡೋರಲ್ಲಿ ಮೀಟಿಂಗ್ ಚರ್ಚೆ ಮಾಡಿದ್ದೇವೆ. ಇದನ್ನು ಹೆಂಗೆ ನ್ಯಾಯ ಸಮಾಜ ಮುಂದೆ ಹೋಗ್ಬೇಕಂತ ಮುಂದಿನ 19 ಅಧಿವೇಶನದ ರೂಪುರೇಷೆ ನೋಡ್ಕೊಂಡು ಮುಂದಿನ ಸರ್, ಈಗ ಘಟನೆ ನಮ್ಮ ಪಕ್ಷ ಇನ್ವಾಲ್ವ್ ಮಾಡ್ತಿರ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷನ ಇನ್ವಾಲ್ವ್ ಮಾಡ್ತಿರ್ತಾರೆ. ಕಾನೂನು ನಾವು ಅಶೋಕ್ ನಮ್ಮ ವಿರೋಧ ನಾಯಕರಾದ ಅಶೋಕ್ ಮುಖಾಂತರ ಅದನ್ನ ಅವರನ್ನು ಬೆಂಬಲವಾಗಿ ನಾನು ಅಂತೀನಿ. ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ ಪಕ್ಷಾತೀತ ಇದರಲ್ಲಿ ಫಾಲೋ ಆಗ್ಬೇಕಂತ ಮನವಿ ಮಾಡ್ಕೊತ ಮುಖಾಂತರ ಇದು ಒಬ್ಬ ಗ್ರೇಟ್ ಟು ದೊಡ್ಡ ಅನಾಹುತ ಮಾಡೋಕ್ಕೆ ಧೈರ್ಯ ಬಂದಂತ ನಾವು ಹಿಂದಿನ ಸಿದ್ಧಾಂತ ಏನಿದೆ ಅಂತ ಹೊರಗೆ ಬರ್ಬೇಕಂತ ಈ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ. ವಿರೋಧ ಪಕ್ಷ ನಾಯಕರು ಅಷ್ಟೇ ಇರ್ತಾರೆ. ಸದನದ ಒಳಗೂ ಹೊರಗೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಒಳಗೆ ನಾಳೆ ಸೋಮವಾರದ ಒಳಗೆ 19 ಹೊರಗೆ. ಸರ್, ಘಟನೆ ಆಗಿದ್ದು ಹೊಕ್ಕೇರಿಯಲ್ಲಿ ಆಗಿದ್ರು ಕೂಡ ಈಗ ಎಲ್ಲರೂ ಎರಡೂ ಪಕ್ಷದಲ್ಲಿ ನಿಮ್ಮ ನಾಯಕರಿದ್ದಾರೆ, ಎಲ್ಲ ಎರಡೂ ಪಕ್ಷದಲ್ಲಿ ಶಾಸಕರಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಶಾಸಕರು ಏನು ಮನವಿ ಮಾಡ್ಕೊಳ್ತೀರಿ? ಇದರಲ್ಲಿ ರಾಜಕೀಯ ಭರವಸೆ ಬೇಡ. ನಮ್ಮ ಜನಾಂಗ ನ್ಯಾಯ ಸಿಗಲತ್ರ ಮನವಿ ಮಾಡ್ಕೋತೀನಿ ಅಷ್ಟೇ. ರಾಜಕೀಯ ಭರವಸೆ ಬೇಡ. ಎಲ್ಲರೂ ಮನವಿ ಮಾಡ್ಕೊಂಡು ಏನಾದ್ರು ಯಾರು ತಪ್ಪು ಮಾಡೋದು ಅವ್ರು ಮಾಡೋದು ಹುಡುಕೋದು ಬೇಡ. ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೇದಾಗಲಿ ಪ್ರಯತ್ನ ಮಾಡೋಣ. ಅವತ್ತಿನ ದಿನ ಬರೀ ಸಮಾಜಕ್ಕೆ ಅಷ್ಟೇ ಅಲ್ಲ, ಸಾಕಷ್ಟು ಜನರಿಗೂ ನೋವಾಗಿತ್ತು ಸರ್. ಅಹಿಂದ ಸಮಾಜದ ಜಾತಿ ನಾವು ಬರೀ ವಾಲ್ಮೀಕಿ ಜನಾಂಗಲ್ಲ, ಅಹಿಂದ ಸಮಾಜದ ಅನ್ಯಾಯಕ್ಕೆಲ್ಲ ಹೋರಾಡಬೇಕು. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅಹಿಂದ ಬಂದು ಇವತ್ತು 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ಅವ್ರು ದಯವಿಟ್ಟು ಸೀರಿಯಸ್ ತಗೋಬೇಕು ಮನವಿ ಮಾಡ್ತೀನಿ. ಆಗಿಲ್ಲ, ಬಹುಶಃ ಪ್ರಮೋಷನ್ ಕೊಡ್ತಾರೆ ನೋಡ್ಬೇಕಷ್ಟೇ. ಅದೇ ನಮ್ಮ ಟೀಮ್ ಕಾನೂನು ತಜ್ಞರು ಮಾಡ್ತಾ ಇದ್ದಾರೆ. ಕಾನೂನು ಬಿಟ್ಟು ಕಾನೂನಲ್ಲಿ ಅದು ನಿಲ್ಲೋದಿಲ್ಲ. ಸುಳ್ಳು ಐತದ ಪಾಪ. ಕೋರ್ಟ್ ತಪ್ಪಲ್ಲ. ಕೋರ್ಟ್ ವಕೀಲ ಏನು ಪೇಪರ್ ಆದೇಶ ಮಾಡಿದ್ದಾರೆ. ಅದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕು. ಆದ್ರೆ ಕೋರ್ಟ್ ನೋಟಿಸ್ ಬಿಡ್ಬೇಕಾಗುತ್ತೆ. ನೇರ ಅದೇ ಅದು ಯಾಕೆ ಮಾಡಿದ್ರೆ ಗೊತ್ತಿಲ್ಲ. ನಾವು ಕಾನೂನು ಪಂಡಿತರಲ್ಲ. ಅದು ನಮ್ಮ ಮುಖ್ಯದಲ್ಲಿ ಚರ್ಚೆ ಮಾಡ್ತಾರೆ. ಅದನ್ನ
ಅದನ್ನ ಕ್ವಾಶ್ ಮಾಡಿ ನಮ್ಮ ಜನಾಂಗ ಮುಂದೆ ಆಗುವಂಥ ನಾವು ತಪ್ಪಿಸ್ತಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಎಸ್ಟಿಗೆ ಸೇರಿಸಬೇಕಂದ್ರೆ ಕುರುಬ ಸಮಾಜ ದೊಡ್ಡ ಹೋರಾಟ ಮಾಡ್ತಾ ಇದೆ ಅಧಿವೇಶನ. ನಾವು ಏನು ಹೇಳ್ತೀರಿ, ತಮ್ಮ ನಿಲುವೇನು? ಕುರುಬರು ಬರಲಿ, ಸುಮಗಾರ ಇರ್ತಾರಲ್ಲ, ಕಬ್ಬಿ ಇರ್ತಾರ, ಅವರು ಬರಲಿ, ಉಪ್ಪಾರು ಬರಲಿ, ಎಲ್ಲ ಸವಾಲ ನಂದೇ ಮನೆ ಮಾಡ್ಕೊಂತ ಪರ್ಸೆಂಟ್ ಜಾಸ್ತಿ ಮಾಡಿ ಹಿತವಾಗಿ ಸಿಗಿಸ್ಬೇಡ್ರಿ. ನಮ್ಮ ಪರ್ಸೆಂಟ್ ಎಷ್ಟು ಬರ್ತಾರೆ ಒ ಬಿ ಸಿ ತಗೊಂಡು ನಮಗೆ ಜಾಸ್ತಿ ಮಾಡಿ ನಮ್ಮ ಯಾಕೆ 50 ಕೆಜಿ ಜಾಸ್ತಿ ಅಲ್ಲ, ಒ ಬಿ ಸಿ ಬಂದು ಎಲ್ಲ ಬರಲಿ, ಅವ್ರು ಪರ್ಸೆಂಟ್ ಜಾಸ್ತಿ ಮಾಡೋದು ಮನೆ ಮಾಡ್ಕೊಡ್ತೀವಿ. ಸರ್, ಮೊನ್ನೆ ದೆಹಲಿಗೆ ಹೋಗಿದ್ದೆ. ನಾನು ದಿಲ್ಲಿ ಹೋಗಿ ಬಂದೆ. ವಿಜೇಂದ್ರ ಕಳಿಸಿದ್ರು ನಾವು, ಅವರು ಹೇಳಿದ್ರು ಮೊನ್ನೆ ವಿಜಯ ನಾನೇ ಕಳಿಸಿದ ಅಂತ ನಾನು ಅವ್ರ ಸುಮ್ಮನೆ ಬರ್ತೀವಿ. ಏನು ಬದಲಾವಣೆ ಆಗೋದು ಅದು ಮಾಧ್ಯಮ ಹೇಳೋದು ವಿಚಾರ ಅಲ್ಲ, ನಮ್ಮ ಪಕ್ಷ ಆಂತರಿಕ ಸಮಸ್ಯೆ ನಡೆದು ಯಾರು ಭೇಟಿ ಅಂದ್ರೆ ಚರ್ಚೆ ಮಾಡಿದ್ವಿ. ಈಗ ನೀವು ನಿಮ್ಮ ಟಿವಿನ ನಿಮ್ಮ ಪ್ರತಿನಿಧಿಯಲ್ಲಿ ತೋರಿಸಿರಲ್ಲ, ನಾವು ಯಾಕೆ ಬೇಕು ಯಾಕೆ ಬರಲ್ಲ. ಬಟ್ ಒಳ್ಳೆ ದಿಲ್ಲಿ ಪ್ರವಾಸ ಒಳ್ಳೇದಾಗುತ್ತೆ, ಬದಲಾವಣೆ ಕಾಣಬಹುದು. ಯಾಕೆ ಬರಲ್ಲ, ಹೈಕಮಾಂಡ್ ಇಲ್ಲಿ ನಮ್ಮ ಎಲ್ಲ ಪಕ್ಷದ ಈ ಪಕ್ಷಗಳ ಅಲ್ಲ ಸರ್, ಈಗ ಒಂದು ಕಡೆಯದಾಗಿ ಒಂದು ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆರೋಪನೇ ಇದೆ. ಈ ಸರಿ ಅಧಿವೇಶನದಲ್ಲಿ ನೀವು ಅಂದ್ರೆ ಬಿಜೆಪಿ ಎಲ್ಲ ನಾಯಕರು ಸೇರಿಕೊಂಡು ಒಂದು ವಿರೋಧ ಪಕ್ಷವಾಗಿ ಅವ್ರ ವಿರುದ್ಧ ಹೋರಾಟಕ್ಕೆ ಏನಾದರೂ ಅಣಿ ಆಗ್ತಾ ಇದೆ ನೋಡಿ. ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳಿದ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ. ನಾವು ಎಷ್ಟೇ ನಮ್ಗೆ ವೈಯಕ್ತಿಕ ಅಭಿಪ್ರಾಯ ಬೇಕಾದಿರ್ಬೋದು, ಆ ಪಕ್ಷ ಚೌಕಟ್ಟು ಬಂದಾಗ ಎಲ್ಲ ಒಂದೇ ಕೆಲಸ ಮಾಡ್ತೀವಿ. ಸರ್, ಈ ಜಿಲ್ಲಾ ವಿಭಜನೆ ಮತ್ತೆ ಹೋರಾಟ ಆಗ್ತಿದೆ. ಗೋಕಾಕ್ ಕೂಡ ಮೊನ್ನೆ ಬಂದ್ ಮಾಡಿದ್ರು. ಮಾಡಿ ಪ್ರತಿಭಟನೆ ನೋಡೋಣ. ಅದು ನಾವು ಮೊದಲೇ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕು, ನಮ್ದು ಆಗದೆ ಯಾರು ಹಾಕಾರ ಒಂದು ತಾಲೂಕು ಹೊಡೆದು ಆಮೇಲೆ ಜಿಲ್ಲಾ ಮಾಡ್ಬೇಕು ನನ್ನ ಆಗ ಅಧಿವೇಶನದಾಗ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಕ್ಷದ ವತಿಯಿಂದ ಮಾಡ್ತಾರೆ. ಆದ್ರೆ ಏನ್ ಮಾಡ್ತಾರೆ ನಾವು ಫಾಲೋಗೊಳ್ತೀವಿ. ನಮ್ಮ ಅಶೋಕ್ ಅವರು ಏನ್ ಕೈತ ಹೋಗ್ಬೇಕು, ಅಶೋಕ್ ಅವರು ಕರೆದ ಅಷ್ಟ ಮಾತ್ರ. ವಿಜೇಂದ್ರ ಕರೆದ ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಎಲ್ಲರೂ ಒಂದಾಗುತ್ತಿಲ್ಲ ಅಂತ ಹೇಳಿ ಬಹಳ ಜನರಿಗೆ ನೀನೇ ಮಾಡಿಸ್ಬಾರ್ದು ಎಲ್ಲ ಪಕ್ಷಾತೀತವಾಗಿ ಒಂದಾಗಿ ಧ್ವನಿ ಎತ್ತಬೇಕನ್ನುವಂತ ಜನರ ಬಯಕೆ ಇದೆ. ಇಲ್ಲಪ್ಪ, ಎಲ್ಲರೂ ಒಂದಾಕು. ಉತ್ತರ ಕನ್ನಡ ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಪಕ್ಷ ಒಂದಾಗ ಉತ್ತರ ಕನ್ನಡ ನೀರಾವರಿ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಯಾವ ಎಲ್ಲರೂ ಒಂದಾಗಿ ಹೋರಾಡ್ತೀವಿ. ಅದರಲ್ಲಿ ಪಕ್ಷ ಮಾಡಿದ್ರೆ ಜಾತಿ ಮಾಡೋದು. ಸರ್, ಈಗ ರಾಜ್ಯದಲ್ಲಿ ಅಧಿಕಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರ ನಡುವೆ ಸಿಎಂ ಅವರು DCM ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಆಂತರಿಕ ಸಮಸ್ಯೆ ಸಂಬಂಧ ಇಲ್ಲ. ಅವ್ರು ಯಾರು ಮುಂದೆ ಇರ್ತಾರೋ, ಸತೀಶ್ ಜಾರಕಿಹೊಳಿ ಹಾಕೋರು, ಪರಮೇಶ್ ಹಾಕೋರು, ಕರಿಯಕ್ಕೆ ನಮ್ಗೆ ಗೊತ್ತಿಲ್ಲ. ಯಾರು ಬಂದು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಮ್ಮ ಮನೆ ಮಾಡೋದು. ಅಲ್ಲ, ಅಭಿವೃದ್ಧಿನೇ ಇಲ್ಲ ಸರ್. ರೈತರೆಲ್ಲ ಬೀದಿಗೆ ಹೋರಾಟ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ಇವರು ಮೀಟಿಂಗ್ ಮಾಡ್ಕೊಂಡು ಅಧಿಕಾರ ಸಲ ಕಿತ್ತಾಡ್ತಾ ಇದ್ದಾರೆ ಸರ್. ಅದು ಜನ ಇನ್ನೂ 28 ತೋರಿಸ್ತಾರೆ. ಜನ ಕೈಗೆ 5 ವರ್ಷ ಹೋಗಿ ಸಿಗಬೇಕಲ್ಲ, ಹೋಗಿ ಜನ ಸರ್ಕಾರ ಸುಸೂತ್ರವಾಗಿ ನಡೀತೈತೆ. ನಾವು ನಡಿಬೇಕಲ್ಲ. 5 ವರ್ಷ ಮ್ಯಾಂಡೇಟ್ ಕೊಟ್ಟಾರೆ, 5 ವರ್ಷ ಒಳ್ಳೆ ಕೆಲಸ ಮಾಡಬೇಕು. ಬಂಪರ್ ಆಗಿ ಅವ್ರಿಗೆ ನಂಬರ್ ಕೊಟ್ಟಾರೆ, ಅದನ್ನು ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಹೋಗುತ್ತೆ. ಮತ್ತೆ ಥ್ಯಾಂಕ್ ಯು.